ಸಿಎಂ ಸ್ವಕ್ಷೇತ್ರದಲ್ಲೇ ಇದಂತ ಅಮಾನವೀಯ ಘಟನೆ. ಸಿಎಂ ಚಂದ್ರಬಾಬು ನಾಯ್ಡು ಕ್ಷೇತ್ರದಲ್ಲೇ ಸತ್ತು ಹೋಗಿದೆಯಾ ಮಾನವೀಯತೆ, ಸತ್ತು ಹೋಗಿದೆ ಅಂತಾನೆ ಹೇಳ್ಬೋದು. ಈ ಸುದ್ದಿಯನ್ನ ನೋಡಿದ್ರೆ ನೀವು ಕೂಡ ಹಾಗೆ ಹೇಳ್ತೀರಿ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸ್ವಕ್ಷೇತ್ರದಲ್ಲೇ ಮಾನವೀಯತೆ ಅನ್ನೋದು ಸತ್ತು ಹೋಗಿದೆ. ಇಡೀ ಮನುಕುಲವೇ ತಲೆ ತಗ್ಗಿಸುವಂತ ಘಟನೆ ಇದು. ಆಂಧ್ರ ಪ್ರದೇಶದಲ್ಲಿ ಮಾನವೀಯತೆ ಸತ್ತು ಹೋಗಿದೆಯಾ? ಮಹಿಳೆಯನ್ನ ಮರಕ್ಕೆ ಕಟ್ಟಿ ಮನ ಬಂದಂತೆ ಥಳಿಸಲಾಗಿದೆ. ಚಿತ್ತೂರಿನ ಕುಪ್ಪಂ ಮಂಡಲದ ನಾರಾಯಣಪುರಂ ಗ್ರಾಮದಲ್ಲಾಗಿರುವಂತ ಘಟನೆ ಇದು. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮಗುವಿನ ಎದುರೇ ತಾಯಿಗೆ ಕಟ್ಟ ಹಾಕಿ ಥಳಿಸಿದ್ದಾರೆ ಕಿಡಿಗೇಡಿಗಳು. ವಿಡಿಯೋ ವೈರಲ್ ಬೆನ್ನಲ್ಲೇ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸ್ವಕ್ಷೇತ್ರದಲ್ಲೇ ಆಗಿರುವಂತ ಒಂದು ಘಟನೆ ಇದು. ఒట్టి మొదలు లెక్కేసారు 2 పైన అవుతుంది. మా మొదలు మొత్తం అంతే కొట్టే అర్థం కాలేదా? గమనండి ఏమ్మా కొట్టుద్దా కొంచెం పుణ్యమ్మ మాట్లాడుతున్నాం కదా. అర్థం పడుతుండాలి కొంచెం కట్టిప్పేది ఎవడు అని కొంచెం నోరు మూసుకోండా తీసుకోండి వాళ్ళు అడిగేదే. ಮಹಿಳೆಗೆ ಥಳಿಸಿದ್ಯಾಕೆ ಹಾಗಾದ್ರೆ? ಮುನಿಕಣ್ಣಪ್ಪ ಎಂಬುವರಿಂದ 80,000 ರೂಪಾಯಿ ಸಾಲ ತೆಗೆದುಕೊಂಡಿದ್ರಂತೆ. ಸಾಲ ತೀರಿಸಲಾಗದೆ ಪತ್ನಿ ಮತ್ತು ಮಕ್ಕಳನ್ನ ಬಿಟ್ಟು ತಿಮ್ಮರಾಯಪ್ಪ ಊರನ್ನ ಬಿಟ್ಟು ಹೋಗಿದ್ದಾನೆ. ದಿನಗೂಲಿ ಕಾರ್ಮಿಕಳಾಗಿ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದಾರೆ ಈ ಮಹಿಳೆ. ಸಾಲ ಮರುಪಾವತಿ ಮಾಡೋದಕ್ಕೆ ವಿಳಂಬ ಮಾಡಿದ್ದಾರೆ, ಸ್ವಲ್ಪ ತಡ ಆಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿದೆ. ಸೋಮವಾರ ಮುನಿಕಣ್ಣಪ್ಪನಿಂದ ಮಹಿಳೆಯನ್ನ ನಿಂದಿಸಿ ಕೊಲೆ ಬೆದರಿಕೆಯನ್ನ ಹಾಕಲಾಗಿದೆ. ಬಲವಂತವಾಗಿ ಎಳೆದುಕೊಂಡು ಹೋಗಿ ಬೇವಿನ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ದೈಹಿಕವಾಗಿ ಹಲ್ಲೆ ನಡೆಸ್ತಾ ಇರುವಂತಹ ವಿಡಿಯೋವನ್ನ ನೀವು ನೋಡ್ತಾ ಇದ್ದೀರಿ. ಈಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 80,000 ರೂಪಾಯಿ ಸಾಲ ಪಡೆದಿದ್ದಂಥ ಕುಟುಂಬ ಗಂಡ ಸಾಲ ತೀರಿಸಲಾಗದೆ ಪತ್ನಿ ಮತ್ತು ಮಕ್ಕಳನ್ನ ಬಿಟ್ಟು ಊರಿಗೂ ಬೇರೆ ಕಡೆಗೆ ಹೋಗ್ಬಿಟ್ಟಿದ್ದಾನೆ. ಆತನ ಹೆಸರು ತಿಮ್ಮರಾಯಪ್ಪ. ಆತನ ಪತ್ನಿ ಪಾಪ ದಿನಗೂಲಿ ಕಾರ್ಮಿಕಳ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾ ಇದ್ಲಂತೆ. ಈಗ ಹೊಡ್ತಾ ತಿಂತಾ ಇದ್ದಾಳಲ್ಲ ಆಕೆನೆ, ಆ ಮಹಿಳೆನೆ. ಮಾನವೀಯತೆ ಇಲ್ವಾ ಇವ್ರಿಗೆ? ಆಕೆಯ ಗಂಡ ಸಾಲ ಮಾಡಿದ್ದಾನೆ, ಆತ ಎಲ್ಲೋ ಹೋಗಿದ್ದಾನೆ, ಆದರೆ ಮಹಿಳೆಯನ್ನ ಕರ್ಕೊಂಡು ಬಂದು ಮರಕ್ಕೆ ಕಟ್ಟ ಹಾಕಿ ಆಕೆಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ.